ಸಂಡೇ ಗ್ರಹಣ ಇದ್ದಿದ್ದರಿಂದ ನಾನು ಹೇಗೆ ಸಿಂಪಲ್ಲಾಗಿ ಗ್ರಹಣದ ದಿನನ ಆಚರಣೆ ಮಾಡಿದೆ ಅಂತೇಳಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳಿಬ್ಬರು ಕೂಡ ಗ್ರಹಣ ಶುರುವಾಗಿದ್ದ ತಕ್ಷಣ ತಲೆ ಸ್ನಾನ ಮಾಡ್ಕೊಂಡು ಬಂದು ದುರ್ಗಾ ಲಕ್ಷ್ಮೀ ಸರಸ್ವತಿ ಶ್ಲೋಕ ಪಠನೆ ಮಾಡಿದ್ರು. ನಾನು ಲಲಿತಾ ಸಹಸ್ರನಾಮನ ಪಠನೆ ಮಾಡಿದೆ. ಗ್ರಹಣ ಬಿಟ್ಟ ಮೇಲೆ ನಾನು 2ನೇ ಸಾರಿ ತಲೆ ಸ್ನಾನ ಮಾಡ್ಕೊಂಬಂದೆ. ಮಕ್ಕಳಾಗ ಸ್ನಾನ ಮಾಡಲಿಲ್ಲ, ಬೆಳಿಗ್ಗೆ ಎದ್ದು ಒಂದೇ ಸಾರಿಗೆ ಸ್ನಾನ ಮಾಡಿದ್ರು. ಈಗ ನೀವು ನೋಡ್ತಾ ಇರೋವಂಥದ್ದು ಮಂಡೇ ಮಾರ್ನಿಂಗ್ ವ್ಲಾಗು. ಮಕ್ಕಳಿಬ್ಬರು ಸ್ನಾನ ಮಾಡಿ ಸ್ಕೂಲು ಕಾಲೇಜಿಗೆ ಹೋದರು. ನಾನು ಕೂಡ ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿ ಮನೆ ಹೊರಗಡೆ ಎಲ್ಲ ತೊಳೆದು ಮನೆಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮನೆ ಗುಡಿಸಿ ಒರೆಸಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ. ನಾನೇನೇನು ಮಾಡ್ತೀನೋ ಅದನ್ನೆಲ್ಲ ನಾನು ನನ್ನ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ಒಬ್ಬೊಬ್ಬರು ಒಂದೊಂದು ರೀತಿ ಗ್ರಹಣನ ಆಚರಣೆ ಮಾಡ್ತಾರೆ, ದಯವಿಟ್ಟು ಇದರಲ್ಲಿ ತಪ್ಪು. ಹಾಗೆ ರೀಸೆಂಟಾಗಿ ನಾನೊಂದು ಚಂದ್ರಗ್ರಹಣದ ವಿಡಿಯೋ ಹಾಕಿದಾಗ ಕೆಲವರು ನನಗೆ ಮೆಸೇಜ್ ಮಾಡಿದ್ರಿ, ತುಂಬ ಹಿಂದಿನ ಕಾಲದಲ್ಲಿದ್ದೀರಾ, ಇದೆಲ್ಲ ಮೂಢನಂಬಿಕೆ ಅಂಥೇಳಿ. ನಮ್ಮ ಹಿರಿಯರು ನಮ್ಗೆ ಏನೇನೆಲ್ಲ ಹೇಳ್ಕೊಟ್ಟಿದ್ದಾರೆ ಅದನ್ನೆಲ್ಲ ನಾನು ಪಾಲಿಸ್ಕೊಂಡು ಬಂದಿದ್ದೀನಿ. ಇದನ್ನೆಲ್ಲ ನಂಬ್ತೀನಿ. ನನಗೆ ನಂಬಿಕೆ ಇದೆ, ಆದರೆ ಮೂಢನಂಬಿಕೆ ಇಲ್ಲ. ಹಾಗೆ ಇನ್ನು ಕೆಲವರು ಚಂದ್ರಗ್ರಹಣದ ವಿಡಿಯೋ ಹಾಕಿದ್ದಕ್ಕೆ ಇದೆಲ್ಲ ರೀಲ್ಸ್ಗೋಸ್ಕರ ಮಾಡ್ತೀರಾ, ರಿಯಲ್ ಆಗು ಮಾಡ್ತೀರಾ ಅಂತ ಕೇಳಿದ್ರಿ. ನನಗೆ ಸುಳ್ಳು ಹೇಳಿ ವಿಡಿಯೋ ಪೋಸ್ಟ್ ಮಾಡುವಂಥ ಅಗತ್ಯ ಇಲ್ಲ. ಹಾಗೆ ನಮ್ಮ ವಿಡಿಯೋಗಳನ್ನ ಪ್ರತಿದಿನ ನೀವು ನೋಡ್ತೀರಾ, ದಯವಿಟ್ಟು ನಮ್ಮ ದಿನಚರಿ ಹೇಗಿರುತ್ತೆ, ನಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ನೋಡಿ ತಿಳ್ಕೊಂಡು ಇವ್ರು ಮಾಡ್ತಾರಾ ಇಲ್ವಾ ಅಂತ ಜಡ್ಜ್ ಮಾಡಿ ಸುಮ್ಮನೆ ಕಮೆಂಟ್ ಹಾಕಕ್ಕೆ ಬರುತ್ತೆ ಅಂತೇಳಿ ದಯವಿಟ್ಟು ಹಾಕಬೇಡಿ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ರಾತ್ರಿ ಊಟಕ್ಕೆ ಮಡಿಕೆ ಕಾಳು ಪಲ್ಯ ಹಾಗೆ ಚಪಾತಿ ಮಾಡಿದ್ದೆ. ಇದಾಗಿತ್ತು ಮಂಡೇ ವ್ಲಾಗು. ಹಾಗೆ ನಾನು ಹೇಳಿದ ವಿಷಯದಲ್ಲಿ ಏನಾದರೂ ನಿಮಗೆ ತಪ್ಪು ಅಂತ ಅನಿಸಿದರೆ ದಯವಿಟ್ಟು ಕ್ಷಮೆ ಇರಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.